ನಾವೆಲ್ಲ ತುಂಬಾ ಧಾರಣವಾದ ಸ್ಥಿತಿಯಲ್ಲಿ ಸಿಚುವೇಶನ್ ಅಲ್ಲಿ ಇದೀವಿ. ಏನದು, ನಮ್ಮ ದೇಶದಲ್ಲಿ ತಪ್ಪನ್ನು ತಪ್ಪು ಅಂತ ತೋರಿಸ್ತಾರಿಲ್ಲ. ನಮ್ಮ ಆಡಳಿತಗಳು, ನಮ್ಮ ರಾಜಕಾರಣಿಗಳು ಎಂತಹ ಭ್ರಷ್ಟಾಚಾರಗಳು ಮಾಡಿರ್ಲಿ, ಹಗರಣಗಳು ಮಾಡಿರ್ಲಿ, ಇದು ತಪ್ಪು ಅಂತ ತೋರಿಸಿದ್ರೆ ನೀವು ದೇಶದ್ರೋಹಿಗಳು, ನೀವು ಸರಿಯಲ್ಲ, ನೀವು ಇನ್ನೇನೋ ಗೋಲ್ ಆಬ್ಜೆಕ್ಟಿವ್ ಇಟ್ಕೊಂಡು ಇದನ್ನೆಲ್ಲ ಮಾಡ್ತಾ ಇದೀರಿ. ನೋಡಿ, ಫಸ್ಟ್ ತಪ್ಪು ಮಾಡಿದ್ರೆ ಆ ತಪ್ಪು ಬಗ್ಗೆ ಒಂದು ಅರಿವಿರಬೇಕು. ನಮ್ಮ ಆಡಳಿತಗಳಿಗಾಗ್ಲಿ, ರಾಜಕೀಯ ಪಾರ್ಟಿಗಳಿಗಾಗಿರ್ಲಿ, ಇವ್ರನ್ನ ಬೆಂಬಲಿಸುವಂತಹ, ಪ್ರೋತ್ಸಾಹಿಸುವಂತಹ ಸಾಮಾನ್ಯರಿಗಾಗಿರ್ಲಿ, ಮೂರ್ಖರಿಗಾಗಿರ್ಲಿ. ಇವ್ರನ್ನ ಸಾಮಾನ್ಯರು ಅಂತ ಕರೆಯಲ್ಲ, ನಾನು ಮೂರ್ಖರು ಅಂತ ಕರಿತೇನೆ. ಏನಕ್ಕೆ ಈ ಪರ್ಸೆಂಟೇಜ್ ತುಂಬಾ ಕಡಿಮೆ, ಈ ಮೂರ್ಖರ ಪರ್ಸೆಂಟೇಜ್. ಇವ್ರನ್ನ ನಿಜವಾಗ್ಲೂ ಮೂರ್ಖರು ಅಂತ ಹೇಳ್ಬೇಕು. ತಪ್ಪನ್ನು ಪ್ರಶ್ನಿಸಿದ್ರೆ ಆ ಪ್ರಶ್ನೆ ಮಾಡೋರ್ ಮೇಲೆ ನೀವು ಹೇಗೆ ರಿವರ್ಸ್ ಆಗಿ ಈ ತರ ಎಲ್ಲ ಮಾತಾಡ್ತಿರೋ ನನಗೆ ನಿಜವಾಗ್ಲೂ ಅರ್ಥನೇ ಆಗ್ತಿಲ್ಲ. ನೋಡಿ, ಒಂದು ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ. ನಮ್ಮ ಫ್ಯಾಮಿಲಿಗಳಲ್ಲಿ ಯಾರೇ, ನಿಮ್ಮ ಫ್ಯಾಮಿಲಿ ಆಗಿರ್ಲಿ, ನಮ್ಮ ಫ್ಯಾಮಿಲಿ ಆಗಿರ್ಲಿ, ಎಲ್ಲ ನಿಮ್ಮ ಫ್ಯಾಮಿಲಿನೇ ನೋಡ್ಕೊಳ್ಳಿ. ನಿಮ್ಮ ತಂದೆ ಯಾರನ್ನಾದ್ರೂ ಮರ್ಡರ್ ಮಾಡಿ ಬಂದ್ಬಿಟ್ರೆ ಅದು ನಿಜವಾಗ್ಲೂ ಕರೆಕ್ಟಾ? ನಿಮ್ ತಂದೆ ಜಸ್ಟ್ ಬಿಕಾಸ್ ಈಸ್ ಯುವರ್ ಡ್ಯಾಡ್, ಜಸ್ಟ್ ಬಿಕಾಸ್ ಅವ್ರು ನಿಮ್ ತಂದೆ ಆಗಿದ್ಕೋಸ್ಕರ ಅವ್ರು ಏನ್ ಮಾಡಿದ್ರು ಸರಿನಾ? ಈ ಮರ್ಡರ್ನ ಇನ್ನೊಬ್ರು ಯಾರೋ ನೋಡಿರ್ತಾರೆ, ಅವ್ರು ಬಂದು ಹೇಳ್ತಾರೆ, ಅವ್ರು ಸಾಕ್ಷಿಯಾಗಿ ನಿಲ್ತಾರೆ, ಇವ್ರು ಮರ್ಡರ್ ಮಾಡಿದಾರೆ ಅಂತ. ಆ ಸಾಕ್ಷಿ ಇರೋರು ಬೇರೆ ಜೆಂಡರ್ ಆಗಿರ್ಬೋದು, ಬೇರೆ ವಯಸ್ಸಾಗಿರ್ಬೋದು, ಬೇರೆ ಕುಲ ಆಗಿರ್ಬೋದು, ಬೇರೆ ಧರ್ಮ ಆಗಿರ್ಬೋದು, ಇದನ್ನೆಲ್ಲ ಹುಡುಕ್ಬಿಟ್ಟು ನೀವು ಹಚ್ತೀರಾ, ಓ ನೀನ್ ಬೇರೆ ಧರ್ಮದವನು, ಅದಕ್ಕೆ ಈ ಧರ್ಮದವನ ಮೇಲೆ ನೀನ್ ಸಾಕ್ಷಿ ಹೇಳ್ತಿದ್ಯಾ ಅಂತ. ನಾಚಿಕೆ ಆಗಲ್ವಾ ನಿಮ್ಗೆಲ್ಲ ಈ ತರ ಎಲ್ಲ ಮಾತಾಡೋದಕ್ಕೆ, ಈ ತರ ಎಲ್ಲ ನೀವು ಆಪಾದಿಸೋದಕ್ಕೆ? ತಿಳ್ಕೊಳ್ಳಿ, ಯಾರಿಗಿರ್ಲಿ, ಜ್ಞಾನ ಇರ್ಲಿ ನಿಮ್ಗೆಲ್ಲ. ನೀವು ಮೂರ್ಖರು, ನಿಮ್ಮ ಕಣ್ಣಿಗೆ ಒಂದು ಪೊರೆ ಹಾಕೊಂಡಿದ್ದೀರಾ, ಅದನ್ನ ತೆಗಿರಿ. ದೇಶದ ಭವಿಷ್ಯ ಅಂದ್ರೆ ಯಾವುದೋ ಒಂದ ರಾಜಕಾರಣಿನೋ, ಯಾವುದೋ ಒಂದ ರಾಜಕೀಯ ಪಾರ್ಟಿನೋ ಅಲ್ಲ. ದೇಶದ ಭವಿಷ್ಯ ನಿಮ್ಮ ಸಕ್ರಮವಾದ ಆಲೋಚನೆ, ತಪ್ಪನ್ನು ಪ್ರಶ್ನಿಸುವಂತಹ ಗುಣ, ಅದೇ ಗುಣ, ಅದೇ ಒಂದು ವೈಖರಿಯಲ್ಲಿ, ಅದೇ ಒಂದು ಇದರಲ್ಲೇ ನಮ್ಗೆ ಇವತ್ತು ಸ್ವಾತಂತ್ರ್ಯ ಬಂದಿರೋದು. ಅದಿಲ್ಲದೆ ಇದ್ರೆ ಇವತ್ತಿಗೂ ನಾವು ಸ್ಲೇವ್ಗಳಾಗ್ತಿರ್ತೀವಿ, ಸ್ಲೇವ್ಸ್ ತರನೇ ನಮ್ಮ ಜೀವನ ಮಾಡ್ತಿದ್ವಿ. ಈಗ ಇಂತಹ ರಾಜಕೀಯ ಪಾರ್ಟಿಗಳಿಂದ ಮತ್ತೆ ನಾವು ಇನ್ನೊಂದು ಸ್ಲೇವ್ಗಳೇ ಆಗಿದ್ದೀವಿ. ಇಂತಹ ರಾಜಕೀಯ ಪಾರ್ಟಿಗಳು, ಇಂತಹ ಆಡಳಿತಗಳು ನಮ್ಮಲ್ಲಿ ನಮ್ಮ ಮೇಲೆಲ್ಲ ಮಾಡ್ತಿರುವ ಶೋಷಣೆ, ಸಾಮಾನ್ಯರ ಮೇಲೆಲ್ಲ ಮಾಡ್ತಿರುವ ಶೋಷಣೆ ನೋಡಿದ್ರೆ ಮತ್ತೆ ನಾವುಗಳೆಲ್ಲ ಒಂದು ಸ್ಲೇವ್ಸ್ ಗಳೇ ಆಗಿದೀವಿ ಅಂತ ಅನ್ಸುತ್ತೆ. ದಯವಿಟ್ಟು ತಿಳ್ಕೊಳ್ಳಿ, ತಪ್ಪುಗಳ ಬಗ್ಗೆ ನಿಮಗೆ ವಿಶ್ಲೇಷಣೆ ಇರಲಿ. ತಪ್ಪನ್ನು ಯಾವತ್ತು ಬೆಂಬಲಿಸಬೇಡಿ, ಪ್ರೋತ್ಸಾಹಿಸಬೇಡಿ. ನಾವೆಲ್ಲ ದೇಶದ ಪ್ರಗತಿಗಾಗಿ ಹೋರಾಡುವುದು ತುಂಬಾ ಮುಖ್ಯವಾಗುತ್ತೆ. ಈ ಪ್ರಗತಿಯ ಹೋರಾಟದಲ್ಲಿ ಪ್ರಾಣ ಬಿಟ್ಟರು ತಪ್ಪಿಲ್ಲ, ರಕ್ತ ಚಿಂದಿಸಿದ್ರು ತಪ್ಪಿಲ್ಲ, ಬಟ್ ಮೂರ್ಖರಾಗಿ ಮಾತ್ರ ಜೀವನ ಮಾಡಬೇಡಿ. ಅದಕ್ಕಿಂತ ಧನೀಯ ಸ್ಥಿತಿ, ಧಾರಣವಾದ ಸ್ಥಿತಿ, ದರಿದ್ರ ಇನ್ನೊಂದಿಲ್ಲ. ಮೂರ್ಖರಾಗಿ, ಮೂರ್ಖ ವರ್ತನೆಯಿಂದ ವರ್ತಿಸುವುದಕ್ಕಿಂತ ವರಸ್ಥಿತಿಗೆ ಇನ್ನೊಂದು ಬೇರೆ ಇಲ್ಲ. ಅರ್ಥ ಮಾಡ್ಕೊಳ್ಳಿ.